ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಪರಪ್ಪನ ಅಗ್ರಹಾರ ರೆಸಾರ್ಟ್ ಪ್ರೈವೇಟ್ ಲಿಮಿಟೆಡ್ ಆಗಿ ಬದಲಾದಂಗೆ ಕಾಣಿಸ್ತಾ ಇದೆ. ಅಧಿಕಾರಿಗಳೇ ಒಂದು ಸಿಂಡಿಕೇಟ್ ಅನ್ನು ಮಾಡಿಕೊಂಡು ದೇಶ ವಿರೋಧಿಗಳಿಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ದೇಶ ವಿರೋಧಿಗಳು ವಿವಿಐಪಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಬಾಂಗ್ಲಾ ಉಗ್ರರ ಕೈಯಲ್ಲೂ ಮೊಬೈಲ್ ಇದೆ. ದೇಶ ವಿರೋಧಿ ಕೃತ್ಯ ಮಾಡೋ ಭಯೋತ್ಪಾದಕರಿಗೆ ಇಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ದೇಶಕ್ಕೆ ಅಪಾಯಕಾರಿಯಾಗಿರುವಂತಹ ದೇಶದ ಆಂತರಿಕ ಭದ್ರತೆಗೆ ಅಪಾಯಕಾರಿಯಾಗಿರುವಂತಹ ಉಗ್ರರನ್ನ ಹಿಡಿದು ಜೈಲಿಗೆ ಕಳಿಸಿದ್ರೆ ಜೈಲಲ್ಲಿ ಅವರಿಗೆ ಬೇಕಾದಂತ ವ್ಯವಸ್ಥೆ ಸಿಗುತ್ತೆ. ಜೈಲಲ್ಲಿ ಉಗ್ರರು ಫೋನ್ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ತಮಗೆ ಬೇಕಾದವರ ಜೊತೆಗೆ ಮಾತುಕತೆ ಮಾಡ್ತಾರೆ. ಉಗ್ರ ಚಟುವಟಿಕೆಯನ್ನ ಜೈಲಲ್ಲೇ ಕೂತು ಮಾಡಬಹುದು ಅಂತ ವ್ಯವಸ್ಥೆಯನ್ನ ಜೈಲಿನ ವ್ಯವಸ್ಥೆ ಮಾಡಿಕೊಟ್ಟಿದೆ ಅವರಿಗೆ. ಉಗ್ರ ಕೃತ್ಯ ಮಾಡಿ ಜೈಲ್ ಸೇರಿದ್ರೆ ಜೈಲಲ್ಲಿ ಅವರಿಗೆ ತಗೋಪ್ಪ ನೀನು ಮೊಬೈಲ್ ಹಿಡ್ಕೋ, ಒಂದಿಷ್ಟು ದುಡ್ಡು ಕೊಡು, ನಮಗೆ ನೀನು ಏನಾದರೂ ಮಾಡ್ಕೋ ಅಂತ ಬಿಟ್ಟಿದ್ದಾರೆ ಅವರು. ಜೈಲಿನ ಅಧಿಕಾರಿಗಳು, ಬಂದಿಖಾನೆ ಇಲಾಖೆ ಏನು ಉತ್ತರ ಕೊಡುತ್ತೆ? ನಾಚಿಕೆ ಆಗಬೇಡವಾ ಈ ಅಧಿಕಾರಿಗಳಿಗೆ? ಉಗ್ರರ ಕೈಯಲ್ಲಿ ಮೊಬೈಲ್ ಕೊಟ್ಟು ದೇಶ ವಿರೋಧಿ ಕೃತ್ಯಗಳಿಗೆ ನೀವು ಪ್ರಚೋದನೆ ಜೈಲಿನ ಒಳಗೆ ಕೊಡ್ತಾ ಇದ್ದೀರಿ. ಸ್ಯಾಲರಿ ಪಡ್ಕೊಳ್ತಾ ಇದ್ದೀರಿ ಸರ್ಕಾರದಿಂದ. ಒಂಚೂರಾದ್ರೂ ನಾಚಿಕೆ ಮಾನ ಮರ್ಯಾದಿರ್ಲಿ ಅಧಿಕಾರಿಗಳಿಗೆ. ಅವರ ಕೈಗೆ ಈಸಿಯಾಗಿ ಮೊಬೈಲ್ ಸಿಗುತ್ತೆ ಅಂತಂದ್ರೆ ಏನು ಆಕಾಶದಿಂದ ಬಂದು ಬೀಳುತ್ತಾ? ಆಕಾಶದಿಂದ ಬಂದು ಬೀಳುತ್ತಾ ಅಥವಾ ಅವರು ಬೇರೆ ರೂಪದಲ್ಲಿ ತೆಗೆದುಕೊಳ್ಳೋದಕ್ಕೆ ಏನಾದರೂ ಮಾಯಾಮಂತ್ರ ಮಾಡೋದಕ್ಕೆ ಸಾಧ್ಯ ಇದೆಯಾ? ನೀವೇ ತಾನೇ ಕೊಡ್ತಾ ಇರೋದು. ಮತ್ತೆ ಯಾವ ವ್ಯವಸ್ಥೆ ಜೈಲಲ್ಲಿ ಇರೋದು? ಇಂಥ ದರಿದ್ರ ಕ್ರಿಮಿನಲ್ಗಳ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೀರಿ, ಭಯೋತ್ಪಾದಕರ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೀರಿ ಅಂತಂದ್ರೆ ಜೈಲಿನ ವ್ಯವಸ್ಥೆಗೆ, ಈ ರಾಜ್ಯದ ಹೋಮ್ ಮಿನಿಸ್ಟ್ರಿಗೆ ನಾಚಿಕೆಯಾಗಬೇಕು. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದಕ್ಕೆ ಹೆದರ್ತಾರೆ. ಹೋಮ್ ಮಿನಿಸ್ಟರ್ ಉತ್ತರ ಕೊಡೋದಿಲ್ಲ, ಗೊತ್ತಿಲ್ಲ ಅಂತ ಹೇಳ್ತಾರೆ. ಪ್ರಶ್ನೆ ಕೇಳಿದ್ರೆ ಎಸ್ಕೇಪ್ ಆಗ್ತಾರೆ ಸ್ಥಳದಿಂದ. ಇದು ನಮ್ಮ ಜೈಲಿನ ವ್ಯವಸ್ಥೆ. ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ನಿಜಕ್ಕೂ ಕೂಡ ಆಘಾತ ಆಗತ್ತೆ. ಭಯೋತ್ಪಾದಕರು, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ಆರಾಮ್ಸೆ ಇದ್ದಾರೆ. ಏನ್ ವ್ಯವಸ್ಥೆ ಇದು? ಉತ್ತರ ಕೊಡಬೇಕಾದಂತ ಜವಾಬ್ದಾರಿ ಹೊತ್ತವರು ಪ್ರಶ್ನೆ ಕೇಳಿದ್ರೆ ಎಸ್ಕೇಪ್ ಆಗ್ತಾರೆ. ಖಂಡಿತ ರಕ್ಷತ್, ಏನಂದ್ರೆ ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲ್ ಏನಿದೆ ಇದು ಪರಿವರ್ತನಾ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಒಂದು. ಅಂದ್ರೆ ಜೈಲ್ಗೆ ಹೋಗತಕ್ಕಂಥ ಕೈದಿಗಳನ್ನ ಮನ ಪರಿವರ್ತನೆ ಮಾಡಿ ಹೊರಗಡೆ ಬಂದು ಅವರು ಸರಿಯಾದ ರೀತಿಯಲ್ಲಿ ಜೀವನ ನಡೆಸಬೇಕು ಅನ್ನೋದನ್ನ ದೃಷ್ಟಿಯಿಂದ ಪರಿವರ್ತನಾ ಅಂತ ಹೇಳಿ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾವುದೇ ರೀತಿ ಭಯೋತ್ಪಾದಕ ಕೃತ್ಯಕ್ಕೆ ಸಮನಾದಂತ ಕೃತ್ಯಗಳು ನಡೀತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಭಯೋತ್ಪಾದಕರು, ಟೆರರಿಸ್ಟ್ ಗಳಿಗೆ ಈಸಿಯಾಗಿ ಮೊಬೈಲ್ ಸಿಗ್ತಾ ಇರ್ತಕ್ಕಂಥದ್ದು. ಪರಪ್ಪನಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಒಂದ್ ಕಡೆ ಉಮೇಶ್ ರೆಡ್ಡಿ ಅತ್ಯಾಚಾರ ಆರೋಪಿಗೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಟಿವಿ ಸಿಗುತ್ತೆ, ಸೋಫಾ ಸಿಗುತ್ತೆ, ಹಾಸಿಗೆ ಸಿಗುತ್ತೆ, 4-5 ಹಾಸಿಗೆ, ಟಿವಿ, ಅವರಿಗೆ ಐಷಾರಾಮಿ ಅಡಿಗೆ ಮಾಡ್ಕೊಳೋದಕ್ಕೆ ಸ್ಟವ್ ರೀತಿ ಎಲ್ಲಾ ರೀತಿಯ ಫೆಸಿಲಿಟಿ ಸಿಗ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಆರೋಪಿ ರನ್ಯಾ ರಾವ್ ಅವರ ಬಾಯ್ ಫ್ರೆಂಡ್ ಆಗಿರ್ತಕ್ಕಂಥ ತರುಣ್ ಏನಿದ್ದಾನೆ ಆತನಿಗೂ ಸಹ ಐಷಾರಾಮಿ ಜೀವನ ನಡೆಸೋದಕ್ಕೆ ಮೊಬೈಲು, ಟಿವಿ, ಯಾವ ರೀತಿ ಫುಡ್ ಬೇಕೋ ಎಲ್ಲವೂ ಸಿಗ್ತಾ ಇದೆ. ಇನ್ನು ಟೆರರಿಸ್ಟ್ ಗಳನ್ನ ನೋಡೋದಾದ್ರೆ ಬಾಂಗ್ಲಾದೇಶದ ಲಷ್ಕರ್ ಎ ತೊಯ್ಬಾದ ಟೆರರಿಸ್ಟ್ಗಳು, ಭಯೋತ್ಪಾದಕರು ಇವರೆಲ್ಲರೂ ಸಹ ಆ ಪರಪ್ಪನಗ್ರಹಾರ ಜೈಲಿನಲ್ಲೇ ಇರ್ತಕ್ಕಂಥದ್ದು. ಇವರೆಲ್ಲರೂ ಸಹ ಅವ್ರಿಗೆಲ್ಲ ಮೊಬೈಲ್ಗಳು ಸಿಗ್ತಾ ಇರ್ತಕ್ಕಂಥದ್ದು, ಟಿವಿ ಸಿಗ್ತಾ ಇದೆ. ಅಲ್ಲಿಂದ ಜಾಮರ್ ಇದ್ರೂ ಸಹ ಅವ್ರ ಮೊಬೈಲ್ ಹೇಗ್ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದೇ ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಹೀಗಾಗಿ ಅವ್ರಿಗೆ ಮೊಬೈಲ್ ಸಿಕ್ಕಿದ್ರೆ ಜೈಲಿನಲ್ಲೇ ಕೂತ್ಕೊಂಡು ಹಾಗೆ ಸಂಪರ್ಕದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.